ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ವೈಗಾಚ ಬಸವಕ್ಕೆ ನನಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ಮಾಡುವಂತಹ ಲಕ್ಷ್ಮಿ ಹಾಗೆ ನಮ್ಮ ಪಿತೃಗಳ ಅನುಗ್ರಹಕ್ಕಾಗಿ ನಾವು ಆಕಾಶ ದೀಪಾರಾಧನೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಒಂದು ವೇಳೆ ಆಕಾಶ ದೀಪಾರಾಧನೆ ಮಾಡೋದು ಆಗಿಲ್ಲ ಅನ್ನೋದಾದರೆ ಯಾವ ರೀತಿ ನಾವು ಒಂದು ಪೂಜೆಯನ್ನು ಮಾಡ್ಕೋಬೇಕಂತ ಸಹ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡಂತೆ. ಈ ಆಕಾಶ ದೀಪಾರಾಧನೆಯನ್ನು ನಾವು ಯಾವ ಕಾರಣಕ್ಕೆ ಮಾಡಬೇಕು ಅನ್ನೋದಾದರೆ, ಈ ಆಕಾಶ ದೀಪಾರಾಧನೆ ನಮಗೆ ತುಂಬ ಪ್ರಮುಖವಾಗಿರುವಂಥದ್ದು. ಅಂದರೆ ನಾವು ಈ ದೀಪಾರಾಧನೆಯನ್ನು ಅಂಗಳದಲ್ಲಿ ಮಾಡಬೇಕಾಗಿರುತ್ತದೆ. ಅಂದರೆ ನೀವು ತುಳಸಿ ಪಾಟನ್ನು ಎಲ್ಲಿ ಇಟ್ಟಿರ್ತೀರಿ ಅಲ್ಲಿ ನೀವು ಮಾಡಬೇಕಾಗಿರುತ್ತದೆ. ಮನೆ ಒಳಗೆ ಇದನ್ನು ಮಾಡಲು ಬರುವುದಿಲ್ಲ. ಹೆಸರಿನಲ್ಲೇ ಇದು ಇದೆ, ಆಕಾಶ ದೀಪಾರಾಧನೆ. ಅಂದರೆ ಆಕಾಶದ ಮಧ್ಯಭಾಗದಲ್ಲಿ ಇದನ್ನು ಮಾಡಬೇಕು. ಯಾವ ಕಾರಣಕ್ಕೆ ಮಾಡಬೇಕಂದ್ರೆ, ಪಿತೃಗಳು ಮಹಾಲಯ ಅಮಾವಾಸ್ಯಕ್ಕೆ ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೋಸ್ಕರ ನಮ್ಮನೆಯಲ್ಲಿ ಬಂದಿರ್ತಾರೆ. ಈ ಕಾರ್ತಿಕ ಮಾಸದಲ್ಲಿ ಅವರು ತವರ ಒಂದು ಲೋಕಕ್ಕೆ ಹೋಗುವಂಥ ಒಂದು ಸಮಯ ಆಗಿರುತ್ತದೆ. ಆದ್ದರಿಂದ ಅವರು ಈ ದೀಪಾರಾಧನೆಯನ್ನು ತಮ್ಮ ಲೋಕಕ್ಕೆ ಹೊರಡುವಾಗ ನೋಡಿದಾಗ ನಮ್ಮನ್ನು ಅವರು ಆಶೀರ್ವಾದ ಮಾಡ್ತಾರೆ, ಅನುಗ್ರಹ ಮಾಡ್ತಾರೆ, ಇನ್ನು ಹೆಚ್ಚಾಗಿ ಸಮೃದ್ಧವಾಗಲಿ ಮನೆ ಅಂತ ಆಶೀರ್ವಾದ ಮಾಡ್ತಾರೆ ಅಂತ ಒಂದು ನಂಬಿಕೆ. ಹಾಗೆ ಲಕ್ಷ್ಮಿ ಅನುಗ್ರಹಕ್ಕಾಗಿ ಸಹ ನಾವು ಈ ದೀಪಾರಾಧನೆಯನ್ನು ಮಾಡ್ತೀವಿ. ಈ ದೀಪಾರಾಧನೆಯನ್ನು ನೀವು ಯಾವ ದಿನದಂದು ಮಾಡಬೇಕು ಅನ್ನೋದಾದರೆ, ಇಂಥದ್ದು ದಿನಗಳನ್ನು ಮಾಡಬೇಕಂತ ಏನಿಲ್ಲ. ನೀವು ಈ ದೀಪಾರಾಧನೆಯನ್ನು ಇವತ್ತು ಮಾಡಬಹುದು. ಇವತ್ತು ನಿಮಗೆ ಗೌರಿ ಹುಣ್ಣಿಮೆ ಇರ್ತದೆ. ಗೌರಿ ಹುಣ್ಣಿಮೆ ತುಂಬ ಒಂದು ಒಳ್ಳೆಯದು. ಗೌರಿ ಹುಣ್ಣಿಮೆದಂದು ಮಾಡಬಹುದು. ಈಗ ನಮಗೆ ಸಂಕಷ್ಟ ಚತುರ್ಥಿ ಬರ್ತಾ ಇದೆ, ಸೋಮವಾರ ನೀವು ಮಾಡಬಹುದು. ಪಂಚಮಿ ನಮಗೆ ಬುಧವಾರ ಬರ್ತದೆ, ಬುಧವಾರ ನೀವು ಮಾಡಬಹುದು. ಗುರುವಾರ ಷಷ್ಠಿ ಬರ್ತದೆ, ಆವತ್ತಿನ ದಿವಸ ಸಹ ನೀವು ಮಾಡಬಹುದು. ಇನ್ನು ನಮಗೆ ಮಂಗಳವಾರ ಬುಧವಾರ ಏಕಾದಶಿ ದ್ವಾದಶಿ ಸಹ ಇರ್ತದೆ, ಅವತ್ತಿನ ದಿವಸ ಸಹ ನೀವು ಮಾಡಬಹುದು. ಈ ಥರ ಒಟ್ಟಾರೆ ನೀವು ಕಾರ್ತಿಕ ಮಾಸ ಮುಗಿಯೋವರೆಗೂ ಎಷ್ಟು ದಿನ ಆಗ್ತದೋ ಅಷ್ಟು ದಿನಗಳ ಕಾಲ ಸಹ ನೀವು ಮಾಡಬಹುದು. ಇಲ್ಲವಾದರೆ ಒಂದೇ ದಿನ ಸಹ ನೀವು ಮಾಡಬಹುದು. ಈ ದೀಪಾರಾಧನೆಗೆ ನೀವು 9 ದೀಪಗಳನ್ನು ಸಿದ್ಧತೆ ಮಾಡ್ಕೋಬೇಕು. ಇಲ್ಲವಾದರೆ 9 ಮುಖದ ದೀಪಗಳನ್ನು ಸಹ ನೀವು ಸಿದ್ಧತೆ ಮಾಡ್ಕೋಬಹುದು. ನೀವು ನೋಡ್ತಾ ಇರ್ಬೋದು, ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅಂಗಳದಲ್ಲಿ ಒಂದು ಮನೆಯನ್ನು ಇಟ್ಟು ಮನೆಗೆ ಪೂರ್ತಿಯಾಗಿ ನಾನು ಅರಿಶಿನವನ್ನು ಸವರಿದ್ದೇನೆ. ಅರಿಶಿನವನ್ನು ಸವರಿ ಅಷ್ಟೆಲ್ಲ ಪದ್ಮ ರಂಗೋಲಿಯನ್ನು ನಾನು ಹಾಕಿಕೊಂಡಿದ್ದೇನೆ. ಅಷ್ಟೆಲ್ಲ ಪದ್ಮ ರಂಗೋಲಿಯನ್ನು ಹಾಕಿಕೊಂಡು ಮಧ್ಯಭಾಗದಲ್ಲಿ ಒಂದು ದೊಡ್ಡದಾಗಿರುವಂಥ ಒಂದು ದೀಪವನ್ನು ಇಟ್ಟಿದ್ದೇನೆ. ಈ ದೊಡ್ಡದಾಗಿರುವಂಥ ದೀಪ ಸದಾ ಉತ್ತರ ದಿಕ್ಕಿಗೆ ನೋಡುವ ಹಾಗೆ ಅದನ್ನು ಇಡಬೇಕು. ಹಾಗೆ 8 ದೀಪಗಳನ್ನು ನಾವು ಒಂದು ನಾರ್ಮಲ್ ಆಗಿರುವಂಥ ಒಂದು ಪುಟ್ಟದಾಗಿರುವಂಥ ದೀಪವನ್ನು ನಾವು ಸಿದ್ಧತೆ ಮಾಡ್ಕೋಬೇಕು. ಅದು 8 ದೀಪಗಳು ಸಹ 8 ದಿಕ್ಕುಗಳನ್ನು ಸಹ ನೋಡುವ ಹಾಗೆ ದೀಪವನ್ನು ಪ್ರಜ್ವಲಿಸುವ ಹಾಗೆ ನಾವು ಅದನ್ನು ಇಡಬೇಕಾಗಿರುತ್ತದೆ. ನಂತರದಲ್ಲಿ ಅದಕ್ಕೆ ಎಳ್ಳೆಣ್ಣೆ, ತುಪ್ಪ, ಇಲ್ಲವಾದಲ್ಲಿ ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಒಂದನ್ನು ಹಾಕಿ ನೀವು 2 ಬತ್ತಿ 1 ಬತ್ತಿಗಳನ್ನು ಮಾಡಿ 9 ದೀಪಕ್ಕೆ ಸಹ ಹಾಕಿ ನೀವು ಹೂಗಳಿಂದ ಅಲಂಕಾರವನ್ನು ಮಾಡಿ ಅಗರಬತ್ತಿಯಿಂದ ಈ ದೀಪವನ್ನು ನೀವು ಹಚ್ಚಬೇಕು. ಮೊದಲು ನೀವು ಉತ್ತರಕ್ಕೆ ಮಧ್ಯಭಾಗದಲ್ಲಿ ನಾವು ಏನು ದೊಡ್ಡದಾಗಂಥ ಒಂದು ದೀಪ ಇಟ್ಟಿರ್ತೀರೋ ಅದು ಮೊದಲು ಹಚ್ಚಿ ನಂತರದಲ್ಲಿ ನೀವು ಬೇರೆ ದೀಪಗಳನ್ನು ನೀವು ಹಚ್ಚಬೇಕು. ಅದು ಮಧ್ಯಭಾಗದಲ್ಲಿರುವಂಥ ದೀಪ ಸ್ವಲ್ಪ ದೊಡ್ಡ ಮಟ್ಟಿಗೆ ಅಲ್ಲಿ ಇರಬೇಕು. ಹಾಗೆ ಸುತ್ತಲೂ ಸಹ ಇರುವಂಥ ದೀಪ ನಾರ್ಮಲ್ ಆಗಿದ್ದರೆ ಸಾಕು. ಈ ಥರ ನಾವು ಈ ಆಕಾಶ ದೀಪಾರಾಧನೆ ಮಾಡಬೇಕಾಗಿರುವಂಥದ್ದು. ಈ ಕಾರ್ತಿಕ ಮಾಸದಲ್ಲಿ ಮುಗಿಯೋ ತನಕ ಎಷ್ಟು ದಿನಗಳು ಆಗ್ತದೋ ಅಷ್ಟು ದಿನಗಳ ಕಾಲ ಸಹ ಮಾಡಬಹುದು. ಇಲ್ಲವಾದಲ್ಲಿ ಗೌರಿ ಹುಣ್ಣಿಮೆ ತುಂಬ ಶ್ರೇಷ್ಠವಾಗಿರುವಂಥದ್ದು, ಒಂದೇ ದಿವಸ ಸಹ ಮಾಡಬಹುದು. ನೋಡಲು ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ಲಕ್ಷ್ಮಿ ಹಾಗೆ ಪಿತೃಗಳ ಅನುಗ್ರಹಕ್ಕಾಗಿ ಆಕಾಶ ದೀಪಾರಾಧನೆ ಮಾಡುವ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೂ ಒಂದು ರೀತಿಯ ಒಂದು ದೀಪಾರಾಧನೆ ಮಾಡಬೇಕು, ಯಾವ ರೀತಿ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಅವರಿಗೆ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.